ಕಣ್ಣಿನ ರೆಪ್ಪೆ ಮಾರ್ಜಿನ್ಸ್ ಅಲ್ಲಿ ಏನು ಗುಳ್ಳೆಗಳು ನೋಡ್ತೀವಿ ಅದನ್ನ ನಾವು ಸ್ಟೈ ಅಂತೀವಿ. ಅದು ಯಾವ ಕಾರಣಕ್ಕೆ ಆಗುತ್ತೆ? ನಮ್ಮ ಕಣ್ಣಿನ ಹೈಜೀನ್, ಕೈನ ತೊಳ್ಳಿದೆ, ಕಣ್ಣಿನ ಪದೇ ಪದೇ ಮುಟ್ಕೊಂಡ್ರೆ, ಗ್ಲಾಸಸ್ ಯೂಸ್ ಮಾಡ್ತಾರಲ್ಲ ಅಂಥವ್ರಲ್ಲೂ ಇದು ಕಾಮನ್ ಆಗಿ ನಾವು ನೋಡ್ತೀವಿ. ಸ್ವಲ್ಪ ದೊಡ್ಡದಾಗಿರೋ ಗುಳ್ಳೆಗಳು ಹಾಗೆ ಕಮ್ಮಿ ಆಗಲ್ಲ. ನೋವೇನ್ ಬರುತ್ತೆ ಅದು ನಿಧಾನಕ್ಕೆ ಆ ಇನ್ಫೆಕ್ಷನ್ಸ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೆಕ್ರೀಷನ್ಸ್ ಏನಿರುತ್ತೆ ಅದು ಗ್ಲ್ಯಾಂಡ್ಸ್ ಅಲ್ಲಿ ಅದು ಬ್ಲಾಕ್ ಆದಾಗ್ಲೂ ಆ ಥರ ಊತಗಳು ಕಣ್ಣಲ್ಲಿ ಬರೋ ಚಾನ್ಸಸ್ ಇರುತ್ತೆ. ನಾನಿವತ್ತು ಕಾಮನ್ ಆಗಿ ನಾವೇನು ನೋಡ್ತೀವಿ ಕಣ್ಣಿನ ಗುಳ್ಳೆ ಎಲ್ಲ, ಕಣ್ಣಿನ ಕುರ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಕಾಮನ್ ಆಗಿ ನಾವು ಏನು ಕಣ್ಣಿನ ಮಾರ್ಜಿನ್ಸಲ್ಲಿ, ಕಣ್ಣಿನ ರೆಪ್ಪೆ ಮಾರ್ಜಿನ್ಸಲ್ಲಿ ಏನು ಗುಳ್ಳೆಗಳು ನೋಡ್ತೀವಿ ಅದನ್ನು ನಾವು ಸ್ಟೈ ಅಂತೀವಿ. ಸೊ ಕನ್ನಡದಲ್ಲಿ ಕಣ್ಣಿನ ಕುಟ್ಕೆಗಳು ಇಲ್ಲ ಕಣ್ಣಿನ ಕುರ ಅಂತಲೂ ಹೇಳ್ತಾರೆ. ಓಕೆ, ಅದು ಯಾವ ಕಾರಣಕ್ಕೆ ಆಗುತ್ತೆ? ಒಂದು, ನಾವು ಪದೇ ಪದೇ ನಮ್ಮ ಕಣ್ಣಿನ ಹೈಜೀನ್, ಕೈನ ತೊಳ್ಳಿದೆ, ಕಣ್ಣಿನ ಪದೇ ಪದೇ ಮುಟ್ಕೊಂಡ್ರೆ ಆ ನಮ್ಮ ರೆಪ್ಪೆಗಳಲ್ಲಿ ಏನು ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ ಆ ಗ್ಲ್ಯಾಂಡ್ಸಿಗೆ ಇನ್ಫೆಕ್ಷನ್ ಆಗಿ ಆಗ್ಬೋದು. ಇನ್ನೊಂದು, ಪದೇ ಪದೇ ಅಲ್ಲಿಂದ ಸೆಕ್ರೀಷನ್ಸ್ ಏನಿರುತ್ತೆ ಅದು ಗ್ಲ್ಯಾಂಡ್ಸಲ್ಲಿ ಅದು ಬ್ಲಾಕ್ ಆದಾಗ್ಲೂ ಆ ಥರ ಊತಗಳು ಕಣ್ಣಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಇನ್ನೊಂದು ಕಾಮನ್ ಆಗಿ ಯಾಕೆ ಬರುತ್ತೆ ಅಂತ ಅಂದರೆ, ಯಾರಿಗೆ ಸ್ವಲ್ಪ ಗ್ಲಾಸ್ ಪವರ್ ಇರುತ್ತೆ ಆ್ಯಂಡ್ ಅವರು ಗ್ಲಾಸಸ್ ಯೂಸ್ ಮಾಡ್ತಾರಲ್ಲ ಅಂಥವ್ರಲ್ಲೂ ಇದು ಕಾಮನ್ ಆಗಿ ನಾವು ನೋಡ್ತೀವಿ. ಓಕೆ, ಇದು ಹೇಗೆ ಶುರು ಆಗುತ್ತೆ ಅಂದರೆ, ಒಂದು ಚಿಕ್ಕ ಗುಳ್ಳೆ ಥರ ಅಥವಾ ರೆಪ್ಪೆ ಒಳಗಿಂದನೇ ಒಂದು ಸ್ವಲ್ಪ ಏನೋ ಪೇಯ್ನ್ ಥರ ಸ್ಟಾರ್ಟ್ ಆಗುತ್ತೆ. ಆ ನೋವೇನು ಬರುತ್ತೆ ಅದು ನಿಧಾನಕ್ಕೆ ಆ ಇನ್ಫೆಕ್ಷನ್ಸು ಸ್ವಲ್ಪ ಜಾಸ್ತಿ ಆಗ್ಬೋದು. ಆ ಗ್ಲ್ಯಾಂಡಲ್ ಬ್ಲಾಕೇಜ್ ಜಾಸ್ತಿ ಆದಾಗ, ಇಲ್ಲ ಅದ್ರ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನಾದ್ರು ಒಳಗಡೆ ಆದಾಗ ಆ ಗುಳ್ಳೆ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಓಕೆ, ಆ್ಯಂಡ್ ಕಣ್ಣಿನ ಒಳಗಡೆ ಆ ರೆಪ್ಪೆ ಎಲ್ಲೇ ಪಸ್ ಪಾಯಿಂಟ್ಸ್ ಎಲ್ಲ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಇನ್ಫೆಕ್ಷನ್ ಇನ್ಕ್ರೀಸ್ ಆದಾಗ. ಚಿಕ್ಕ ಗುಳ್ಳೆಗಳೇನಿರುತ್ತೆ ಅದು ತಾನಾಗೇ ಕಮ್ಮಿ ಆಗಿಬಿಡುತ್ತೆ. ಒಂದೊಂದ್ಸಲ ಬ್ಲಾಕ್ ಆದಾಗ್ಲೂ ಅದು ತಾನಾಗೆ ಚಿಕ್ಕ ಗುಳ್ಳೆಗಳು ಕಮ್ಮಿ ಆಗುತ್ತೆ. ಈ ಥರ ಜಾಸ್ತಿ ಇನ್ಫೆಕ್ಷನ್ಸ್ ಆಗಿರೋ ಏನು ಗುಳ್ಳೆಗಳಿರುತ್ತೆ ಅದು ಸ್ವಲ್ಪ ಸ್ಪ್ರೆಡ್ ಆಗಿ ಇಡೀ ಕಣ್ಣಿನ ರೆಪ್ಪೆಗೆಲ್ಲನೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ ಏನಾದ್ರು ಜಾಸ್ತಿ ಆದಾಗ. ಓಕೆ, ಸೊ ಏನು ಟ್ರೀಟ್ಮೆಂಟ್? ಇದು ಚಿಕ್ಕ ಗುಳ್ಳೆಗಳಿಗೆ ಜಸ್ಟ್ ಸ್ವಲ್ಪ ವಾರ್ಮ್ ಕಂಪ್ರೆಷನ್ ಇಲ್ಲ ಸ್ವಲ್ಪ ಬಿಸಿನೀರು ಶಾಖ ಬಟ್ಟೆಯಲ್ಲಿ ಅಥವಾ ಯಾವುದಾದ್ರು ಸಾಫ್ಟ್ ಬಟ್ಟೆಯಲ್ಲಿ ಬಿಸಿನೀರೊಳಗಡೆ ಬಟ್ಟೆ ಹದ್ದಿ ಸ್ಕ್ವೀಸ್ ಮಾಡಿ ಕಣ್ಣಿನ ಮೇಲೆ ಸ್ವಲ್ಪ ವಾರ್ಮ್ ಕಂಪ್ರೆಷನ್ಸ್ ತೊಗೊಂಡ್ರೆ ತಾನಾಗೆ ಕಮ್ಮಿ ಆಗುತ್ತೆ. ಸ್ವಲ್ಪ ದೊಡ್ಡದಾಗಿರೋ ಗುಳ್ಳೆಗಳು ಹಾಗೆ ಕಮ್ಮಿ ಆಗಲ್ಲ. ಅಂಥ ಗುಳ್ಳೆಗಳಿಗೆ ಸ್ವಲ್ಪ ಆ್ಯಂಟಿಬಯೋಟಿಕ್ ಡ್ರಾಪ್ಸ್ ಇಲ್ಲ ಆಯಿಂಟ್ಮೆಂಟ್ಸ್ ಕೊಡ್ತೀವಿ. ತೀರಾ ಜಾಸ್ತಿ ಆದಾಗ, ಇಡೀ ಕಣ್ಣಿನ ರೆಪ್ಪೆಗೆಲ್ಲ ಸ್ಪ್ರೆಡ್ ಆದಾಗ ಓರಲ್ ಟ್ಯಾಬ್ಲೆಟ್ಸ್ ಅಂದರೆ ಮಾತ್ರೆಗಳು, ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ರೆಕ್ವೈರ್ಮೆಂಟ್ ಬರ್ಬೋದು. ಇದನ್ನು ಹೇಗೆ ಅವಾಯ್ಡ್ ಮಾಡೋದು? ಒಂದು, ಕಣ್ಣನ್ನು ಪದೇ ಪದೇ ಟಚ್ ಮಾಡಬಾರ್ದು, ಮುಟ್ಕೊತಾ ಇರಬಾರ್ದು, ಕಣ್ಣನ್ನು ರಬ್ ಮಾಡಬಾರ್ದು. ಇನ್ನೊಂದು, ನಮ್ಮ ರೆಪ್ಪೆಗಳೇನಿರುತ್ತೆ ಅದನ್ನು ನಾವು ಮುಖ ತೊಳೆದಾಗ್ಲೂ ಆ ರೆಪ್ಪೆಗಳನ್ನೂ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇರಬೇಕು. ಓಕೆ, ಸ್ವಲ್ಪ ಮೈಲ್ಡ್ ಶಾಂಪೂಲಿ ಆ ರೆಪ್ಪೆಗಳೇನಿರುತ್ತೆ, ನಮ್ಮ ಲ್ಯಾಶಸ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಇನ್ನೊಂದು, ಯಾರು ತುಂಬಾ ಜಾಸ್ತಿ ಈ ಕಾಜಲ್ ಇಲ್ಲ ಐ ಮೇಕಪ್ಸ್ ಹಾಕ್ತಾ ಇರ್ತಾರೆ ಅಂಥವ್ರಲ್ಲೂ ನಮ್ಮ ರೆಪ್ಪೆಲಿರೋ ಗ್ಲ್ಯಾಂಡ್ಸ್ ಜಾಸ್ತಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ರೆಪ್ಪೆ ಲೈನಿಗೆ ಏನಿರುತ್ತೆ ಮೇಕಪ್ ತಾಗದಿರಂಗೆ ನೋಡ್ಕೋಬೇಕು. ಆ್ಯಂಡ್ ಇನ್ನೊಂದು ಏನು ಪಾಯಿಂಟ್ ಔಟ್ ಮಾಡಿದಂದರೆ, ಸ್ವಲ್ಪ ಗ್ಲಾಸ್ ನಂಬರ್ ಇರೋರು ಗ್ಲಾಸಸ್ ಹಾಕ್ಕೊಳ್ದೇ ಇದ್ರೂ ಈ ಥರ ಫ್ರೀಕ್ವೆಂಟಾಗಿ ಅವರಲ್ಲೂ ಈ ಥರ ಗುಳ್ಳೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಏನಾಗುತ್ತೆ, ಆ ಗುಳ್ಳೆಗಳು ಚಿಕ್ಕದಿದ್ರೆ ತಾನಾಗೆ ಕಮ್ಮಿ ಆಗುತ್ತೆ. ಸ್ವಲ್ಪ ದೊಡ್ಡ ಗುಳ್ಳೆಗಳೇನಿರುತ್ತೆ ಅದು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೂ ಒಂದೊಂದು ಗುಳ್ಳೆಗಳು ಕಮ್ಮಿ ಆಗಲ್ಲ. ಅದನ್ನು ನಾವು ಕೆಲೆಸಿಯಾನ್ ಅಂತ ಹೇಳ್ತೀವಿ. ಅದೇನಾಗಿರುತ್ತೆ ಅಂದರೆ, ಇನ್ಫೆಕ್ಷನ್ನು ಕಮ್ಮಿ ಆಗೋಗಿರುತ್ತೆ, ಆದ್ರೂ ಆ ಗುಳ್ಳೆ ಸೈಜ್ ಮಾತ್ರ ಕಮ್ಮಿ ಆಗಿರಲ್ಲ. ಯಾಕಂದರೆ
ಕಣ್ಣೊಳಗಡೆನೆ ಸೆಕೆಂಡ್ರಿಲಿ ಚೇಂಜಸ್ ಅಂತ ನಾವೇನಂತೀವಿ ಆ ಗುಳ್ಳೆಯಲ್ಲಿ ಇನ್ಫೆಕ್ಷನ್ ಸ್ಟೇಜಿಂದ ಪಾಸ್ ಆಗಿ ಕ್ರಾನಿಕ್ ಸ್ಟೇಜ್ಗೆ ಹೋದಾಗ ಆ ಗುಳ್ಳೆಯಲ್ಲಿ ಸೆಕೆಂಡ್ರಿ ಚೇಂಜಸ್ ಆಗಿ ಸ್ವಲ್ಪ ಡ್ರಾಪ್ಲೆಟ್ಸ್ ಥರ ಫ್ಯಾಟ್ ಡೆಪಾಸಿಟ್ ಥರ ಡ್ರಾಪ್ಲೆಟ್ಸ್ ಥರ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಆ ಗುಳ್ಳೆಯಲ್ಲಿ. ಅದು ಟ್ರೀಟ್ಮೆಂಟಿಂದ ಮೆಡಿಕಲ್ ಅಂದರೆ ಮೆಡಿಸಿನಿಂದ ಆಗಲಿ ಡ್ರಾಪ್ಸಿಂದ ಆಗಲಿ ಕಮ್ಮಿ ಆಗಲ್ಲ. ಆ ಥರ ಸ್ಟೇಜ್ ಹೋದಾಗ ಒಂದು ಸ್ವಲ್ಪ ಮೆಡಿಕಲ್ ಟ್ರೀಟ್ಮೆಂಟ್ ಆಯಿಂಟ್ಮೆಂಟ್ ಎಲ್ಲ ಕೊಟ್ಟು ನೋಡ್ತೀವಿ, ಕಮ್ಮಿ ಆಗಿಲ್ಲ ಅಂದರೆ ಆ ಪೇಯ್ನ್ ಎಲ್ಲ ರೆಡ್ಯೂಸ್ ಆದಮೇಲೆ ಅದು ಕಮ್ಮಿ ಆಗಲಿಲ್ಲ ಅಂದರೆ ಒಂದು ಸ್ಮಾಲ್ ಪ್ರೊಸೀಜರ್ ಮಾಡಿ ಒಂದು ಸ್ಮಾಲ್ ನಿಕ್ ಮಾಡಿ, ಅಂದರೆ ಒಂದು ಸ್ವಲ್ಪ ಸ್ಮಾಲ್ ಕಟ್ ಮಾಡಿ ಆ ಏರಿಯಾದಲ್ಲಿ ಅದರೊಳಗಡೆ ಏನು ಫ್ಯಾಟ್ ಡೆಪಾಸಿಟ್ಸ್ ಥರ ಆಗಿರುತ್ತೆ ಅದನ್ನು ರಿಮೂವ್ ಮಾಡ್ತೀವಿ. ಆವಾಗ ಆ ಗುಳ್ಳೆ ಕಮ್ಮಿ ಆಗುತ್ತೆ ಆ ಕ್ರಾನಿಕ್ ಸ್ಟೇಜಿಗೆ ಹೋದಾಗ. ಇಲ್ಲಾಂದರೆ ಇನ್ಷಿಯಲಿನೇ ಚಿಕ್ಕ ಗುಳ್ಳೆ ಆಗಲಿ ಅಥವಾ ಇನ್ಷಿಯಲಿನೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಸರಿಯಾಗಿ ಆಗ ತಾನಾಗೆ ಕಮ್ಮಿ ಆಗುತ್ತೆ. ಕೆಲವು ಚಾನ್ಸಸ್ಸಲ್ಲಿ ಸರಿ ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿಲ್ಲ, ಇಲ್ಲ ತುಂಬ ದೊಡ್ಡ ಗುಳ್ಳೆ ಇತ್ತು, ಅದು ಯೂಶಲಿ ಪಸ್ ಫಾರ್ಮ್ ಆಗಿ ಅದು ಪಸ್ ಬರ್ಸ್ಟ್ ಆಗಿ ಆಚೆ ಬಂದಾಗ ತಾನಾಗೆ ಹೀಲ್ ಆಗಿಬಿಡುತ್ತೆ. ಒಂದೊಂದು ಸಲ ಈ ಕ್ರಾನಿಕ್ ಸ್ಟೇಜಿಗೆ ಹೋದಾಗ ಅದು ಹೀಲ್ ಆಗಲ್ಲ. ಅಂಥ ಸಮಯದಲ್ಲಿ ಒಂದು ಸ್ಮಾಲ್ ಪ್ರೊಸೀಜರ್ ಮಾಡಿ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಬೇರೆ ಏನಾದ್ರು ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.